ಹಾಯ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಕ್ಲಾಸ್. ಇವತ್ತಿನ ತರಗತಿಯಲ್ಲಿ ಬಹಳ ಮುಖ್ಯವಾಗಿರುವಂತಹ ಇನ್ನೊಂದು ಗ್ರಾಮರ್ ಟಾಪಿಕ್ಕು ಬಹಳಷ್ಟು ಬೇಡಿಕೆ ಇರುವುದರಿಂದ ಇವತ್ತಿನ ತರಗತಿಯಲ್ಲಿ ಬಹಳ ಮುಖ್ಯವಾಗಿರುವಂತಹ ಗ್ರಾಮರ್ ಟಾಪಿಕ್ಕು ಟೆನ್ಸ್ ಬಗ್ಗೆ ಕಲಿತಾ ಹೋಗೋಣ. ಟೆನ್ಸ್ ಅಂತಂದರೆ ಏನು? ಟೆನ್ಸ್ ಅಂತಂದರೆ ಕಾಲಗಳು ಅಂತ ನಾವು ಕರಿತೀವಿ. ಈ ಕಾಲಗಳನ್ನು ನಾವು ಕನ್ನಡದಲ್ಲಿ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ಹೆಂಗೆ ನೋಡ್ತೀವೋ ಹಾಗೆ ನಾವು ಇಂಗ್ಲೀಷ್ನಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸ್ ಅಂತ ನೋಡ್ತೀವಿ. ಯಾಕೆ ನಾವು ಕಾಲಗಳನ್ನು ಬಳಕೆ ಮಾಡಿಕೊಳ್ಬೇಕು? ಟೆನ್ಸ್ ಅಂತಂದರೆ ಏನು? ದ ಡೆಫಿನಿಷನ್ ಆಫ್ ಟೆನ್ಸನ್ನು ನೋಡೋದಾದರೆ, ಟೆನ್ಸ್ ಈಸ್ ಎ ಟರ್ಮ್ ಯೂಸ್ಡ್ ಟು ಗ್ರಾಮರ್ ಟು ಇಂಡಿಕೇಟ್. ಅಂದರೆ ಇಂಡಿಕೇಟ್ ಅಂತಂದರೆ ಸೂಚಿಸೋದು ಅಂತ. ಏನನ್ನು ಸೂಚಿಸಲು ನಾವು ಟೆನ್ಸನ್ನು ಬಳಕೆ ಮಾಡ್ಕೊಳ್ತೀವಿ? ಹಾಗಿದ್ರೆ ಇಲ್ಲಿ ದ ಟೈಮ್ ಆಫ್ ಆ್ಯಕ್ಷನ್ ಅಂತ ಹೇಳಿದ್ದಾರೆ. ದ ಟೈಮ್ ಆಫ್ ಆ್ಯಕ್ಷನ್ ಅಂತಂದರೆ ಒಂದು ಕ್ರಿಯೆ ಆಗಲಿ, ಒಂದು ಕೆಲಸ ಆಗಲಿ ಯಾವ ಸಮಯದಲ್ಲಿ ನಡೆಯಿತು, ಯಾವ ಕಾಲದಲ್ಲಿ ನಡೆಯಿತು ಅಂತ ಸೂಚಿಸೋಕೆ ನಾವು ಏನು ಮಾಡ್ತೀವಿ ಅಂತಂದರೆ ಈ ಟೆನ್ಸನ್ನು ಬಳಕೆ ಮಾಡ್ಕೊಳ್ತೀವಿ. ವ್ಯಾಕರಣದಲ್ಲಿ ಕಾಲವನ್ನು ನಾವು ಯಾಕೆ ಬಳಕೆ ಮಾಡ್ಕೊಳ್ತೀವಿ ಅಂತಂದ್ರೆ ಕ್ರಿಯೆಯ ಸಮಯವನ್ನು ಸೂಚಿಸಲು ನಾವೇನು ಮಾಡ್ತೀವಿ ಅಂದರೆ ಅದನ್ನ ಉಪಯೋಗ ಮಾಡ್ಕೊಳ್ತೀವಿ. ಒಂದು ಕ್ರಿಯೆ ಯಾವ ಸಮಯದಲ್ಲಿ ನಡೆಯಿತು, ವರ್ತಮಾನ ಕಾಲದಲ್ಲಿ ನಡೆಯಿತೋ, ಭೂತಕಾಲದಲ್ಲಿ ನಡೆಯಿತೋ ಅಥವಾ ಭವಿಷ್ಯತ್ ಕಾಲದಲ್ಲಿ ನಡೆಯಿತು. ಸೊ ಈ ರೀತಿಯಾಗಿ ಅದನ್ನು ನಿರ್ದಿಷ್ಟವಾಗಿ ಒಂದು ಕಾಲವನ್ನು ಸೂಚಿಸೋಕೆ, ನಿರ್ದಿಷ್ಟವಾಗಿ ಒಂದು ಯಾವ ಸಮಯದಲ್ಲಿ ಒಂದು ಘಟನೆ ನಡೆಯಿತು ಅಂತ ಸೂಚಿಸೋಕೆ ನಾವು ಈ ಟೆನ್ಸನ್ನು ಬಳಕೆ ಮಾಡ್ಕೊಳ್ತೀವಿ. ಹಾಗಾದರೆ ಮುಖ್ಯವಾಗಿ ಟೆನ್ಸ್ಗಳನ್ನು ನಾವು 3 ರೀತಿಯಾಗಿ ವಿಂಗಡಣೆ ಮಾಡ್ಕೊಳ್ತೀವಿ. ಎಷ್ಟು ರೀತಿಯಾಗಿ? 3 ರೀತಿಯಾಗಿ ಟೆನ್ಸ್ಗಳನ್ನ ವಿಂಗಡಣೆ ಮಾಡ್ಕೊಳ್ತೀವಿ. ಹಾಗಿದ್ರೆ ಯಾವ 3 ರೀತಿಯಾಗಿ ಟೆನ್ಸ್ಗಳನ್ನ ವಿಂಗಡಣೆ ಮಾಡ್ಕೊಳ್ತೀವಿ ನಾವು? ಈ ಕನ್ನಡದಲ್ಲಿ ನಾವು ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ಹೇಗೆ ನಾವು ಕಾಲಗಳನ್ನು ವಿಂಗಡಣೆ ಮಾಡ್ಕೊಳ್ತೀವೋ ಅದೇ ರೀತಿ ಇಂಗ್ಲೀಷ್ನಲ್ಲೂ ಸಹಿತ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಅಂತ 3 ರೀತಿಯಾಗಿ ಕಾಲಗಳನ್ನ ವಿಂಗಡಣೆ ಮಾಡ್ಕೊಳ್ತೀವಿ. ಅದನ್ನು ಕನ್ನಡದಲ್ಲಿ ನಾವು ಏನಂತ ಕರಿತೀವಿ ಅಂತಂದರೆ ವರ್ತಮಾನ ಕಾಲ ಅಂತ ಕರಿತೀವಿ, ಭೂತಕಾಲ ಅಂತ ಕರಿತೀವಿ, ಭವಿಷ್ಯತ್ ಕಾಲ ಅಂತ ಕರಿತೀವಿ. ಈ ವರ್ತಮಾನ ಕಾಲ ಅಂತಂದರೆ ಏನು? ಭೂತಕಾಲ ಅಂತಂದರೆ ಏನು? ಭವಿಷ್ಯತ್ ಕಾಲ ಅಂತಂದರೆ ಏನು? ನಾವು ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ? ವರ್ತಮಾನ ಕಾಲವನ್ನು ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ? ಭೂತಕಾಲಗಳನ್ನು ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ? ಭವಿಷ್ಯತ್ ಕಾಲವನ್ನು ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ? ಪ್ರೆಸೆಂಟ್ ಟೆನ್ಸ್ ಅಂತಂದರೆ ವರ್ತಮಾನ ಕಾಲ. ಅಂದರೆ ವರ್ತಮಾನ ಕಾಲ ಅಂತಂದರೆ ಒಂದು ಕೆಲಸ ಪ್ರೆಸೆಂಟ್ ಅಂದರೆ ಈ ವರ್ತಮಾನ ಕಾಲದಲ್ಲಿ ಒಂದು ಕೆಲಸ ನಡೆದಿತ್ತು, ನಡಿಲಕತ್ತೈತಿ ಅಂತ ಸೂಚಿಸೋಕೆ ನಾವು ಪ್ರೆಸೆಂಟ್ ಟೆನ್ಸನ್ನು ಬಳಕೆ ಮಾಡ್ಕೊಂಡ್ರೆ, ಯಾವುದಾದ್ರೂ ಒಂದು ಕ್ರಿಯೆ ಈಗ ಆಲ್ರೆಡಿ ಮುಗಿದಿತ್ತು, ಆ ಕ್ರಿಯೆ ಮುಗಿದು ಹೋಗಿರುವಂತಹ ಒಂದು ಘಟನೆಯ ಬಗ್ಗೆ ಆಗಲಿ, ಒಂದು ಕೆಲಸದ ಬಗ್ಗೆ ಮಾತನಾಡುವಾಗ ನಾವು ಈ ಪಾಸ್ಟ್ ಟೆನ್ಸನ್ನು ಬಳಕೆ ಮಾಡ್ಕೊಳ್ತೀವಿ. ಅದೇ ರೀತಿ ಒಂದು ಕೆಲಸ ಮುಂದೆ ಮಾಡಬೇಕಾಗೈತಿ, ಮುಂದೆ ಮಾಡೋರದೀವಿ, ಒಂದು ಕೆಲಸ ನಾಳೆ ಮಾಡೋರದೀವಿ, ಇನ್ನೊಂದು 10 ನಿಮಿಷ ಬಿಟ್ಟು ಮಾಡೋರದೀವಿ, ಆವಾಗ ನಾವು ಈ ಫ್ಯೂಚರ್ ಟೆನ್ಸನ್ನು ಬಳಕೆ ಮಾಡ್ಕೊಳ್ತೀವಿ. ಟೆನ್ಸ್ಗಳನ್ನ ನಾವು 3 ರೀತಿಯಾಗಿ ಡಿವೈಡ್ ಮಾಡ್ಕೊಂಡ್ವಿ. ಆ 3 ರೀತಿಯಾಗಿ ಡಿವೈಡ್ ಮಾಡ್ಕೊಂಡಿರುವಂತಹ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ಗಳಲ್ಲಿ ಮತ್ತೆ ನಾವು 4 ರೀತಿಯಾಗಿ ಏನು ಮಾಡ್ತೀವಿ ಅಂದರೆ ಟೆನ್ಸಸ್ಗಳನ್ನ ಕಾಣ್ತೀವಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಂತಂದರೆ ವರ್ತಮಾನ ಕಾಲ ಅಂತ ಆವಾಗಲೇ ನೋಡಿದ್ವಿ. ಈ ವರ್ತಮಾನ ಕಾಲವನ್ನು ಮತ್ತೆ ನಾವು 4 ರೀತಿಯಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಒಂದೇದು ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಸೆಕೆಂಡ್ ಒನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಥರ್ಡ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಫೋರ್ತ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದರೆ ಸಾದಾ ವರ್ತಮಾನ ಕಾಲ ಅಂತ ಕರಿತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ಮುಂದುವರಿಯುತ್ತಿರುವ ಅಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಇನ್ನು ಮೂರನೇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದರೆ ಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ನಡೆಯುತ್ತಿರುವ ಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಹಾಗೆ ಪಾಸ್ಟ್ ಟೆನ್ಸನ್ನು ನೋಡೋದಾದರೆ ಈ ಪಾಸ್ಟ್ ಟೆನ್ಸಲ್ಲಿ ಮತ್ತೆ ನಾವು 4 ರೀತಿಯಾಗಿ ನೋಡ್ತೀವಿ. ಆ 4 ರೀತಿಯಾಗಿ ನೋಡೋದಾದರೆ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತಂದರೆ ಸಾದಾ ಭೂತಕಾಲ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ಅಪೂರ್ಣ ಭೂತಕಾಲ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದರೆ ಪೂರ್ಣ ಭೂತಕಾಲ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ನಡೆಯುತ್ತಿರುವ ಪೂರ್ಣ ಭೂತಕಾಲ ಅಂತ ಕರಿತೀವಿ. ಅದೇ ರೀತಿ ಮತ್ತೊಂದು ಟೆನ್ಸ್ ಆಗಿರುವಂಥದ್ದು
ಫ್ಯೂಚರ್ ಟೆನ್ಸಲ್ಲಿ ಕೂಡ ನಾವು 4 ರೀತಿಯಾಗಿ ವಿಂಗಡಣೆ ಮಾಡ್ಕೊಳ್ತೀವಿ. ಒಂದೇದು ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತಂದರೆ ಸಾದಾ ಭವಿಷ್ಯತ್ ಕಾಲ ಅಂತ ಕರಿತೀವಿ. ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಂತಂದರೆ ಅಪೂರ್ಣ ಭವಿಷ್ಯತ್ ಕಾಲ ಅಂತ ಕರಿತೀವಿ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪೂರ್ಣ ಭೂತಕಾಲ ಅಂತ ಕರಿತೀವಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತಂದರೆ ನಡೆಯುತ್ತಿರುವ ಪೂರ್ಣ ಭವಿಷ್ಯತ್ ಕಾಲ ಅಂತ ಕರಿತೀವಿ. ಈ ರೀತಿಯಾಗಿ ನಾವು ಟೆನ್ಸಸ್ಗಳನ್ನ ಮುಖ್ಯವಾಗಿ 3 ರೀತಿಯಾಗಿ ವಿಂಗಡಣೆ ಮಾಡಿದರೆ, ಆ 3 ರೀತಿಯಾದ ಟೆನ್ಸಸ್ಗಳಲ್ಲಿ ಮತ್ತೆ ನಾವು 4 ರೀತಿಯಾಗಿ ಏನು ಮಾಡ್ತೀವಿ ಅಂತಂದರೆ ವಿಂಗಡಣೆ ಮಾಡ್ಕೊತ ಹೋಗ್ತೀವಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇವುಗಳನ್ನ ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಬಹಳ ಕನ್ಫ್ಯೂಸ್ ಆಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಫ್ಯೂಚರ್ ಅನ್ನುವಂಥದ್ದು ಏನೈತಲ್ಲ, ಈ ಫ್ಯೂಚರ್ ಅನ್ನುವಂಥ ವರ್ಡನ್ನು ಗಮನಿಸ್ರಿ. ಎಲ್ಲೆಲ್ಲಿ ಫ್ಯೂಚರ್ ಐತಲ್ಲ ಅಲ್ಲಿ ನೀವು ಪ್ರೆಸೆಂಟ್ ಆಗಲಿ ಪಾಸ್ಟ್ ಆಗಲಿ ಹಾಕಿದರೆ ಸಾಕು, ಮಿಕ್ಕಿದೆಲ್ಲವೂ ಕೂಡ ಸೇಮ್ ಬರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಇದ್ದಲ್ಲಿ ನೀವು ಪ್ರೆಸೆಂಟ್ ಹಾಕಿದರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗುತ್ತಾ, ಅದೇ ಪಾಸ್ಟ್ ಹಾಕಿದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತಾ, ಫ್ಯೂಚರ್ ಹಾಕಿದರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗುತ್ತಾ. ಇಲ್ಲಿ ಕೂಡ ಹಾಗೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಇದ್ದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಬಳಕೆ ಮಾಡ್ತೀವಿ ಆ್ಯಂಡ್ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಬಳಕೆ ಮಾಡ್ಕೊಳ್ತೀವಿ. ಇಲ್ಲಿ ಸಹಿತ ಫ್ಯೂಚರನ್ನು ತೆಗೆದು ನಾವು ಪ್ರೆಸೆಂಟ್ ಹಾಕಿದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತಾ, ಪಾಸ್ಟ್ ಹಾಕಿದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತಾ. ಇಲ್ಲಿ ಸೇಮ್ ಅದೇ ರೀತಿ ಪ್ರೆಸೆಂಟ್ ಹಾಕಿದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಗುತ್ತಾ, ಪಾಸ್ಟ್ ಹಾಕಿದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಗುತ್ತಾ. ಸೊ ಈ ರೀತಿಯಾಗಿ ಒಟ್ಟಾರೆಯಾಗಿ ನಾವು 12 ಟೆನ್ಸ್ಗಳನ್ನ ಬಹಳ ಮುಖ್ಯವಾಗಿ ಕಲಿತೀವಿ. ಇನ್ನು ಮುಂದಿನ ತರಗತಿಯಲ್ಲಿ ಅಷ್ಟು ಟೆನ್ಸಸ್ಗಳನ್ನ ಅಂದರೆ ಈ 12 ಟೆನ್ಸಸ್ಗಳನ್ನ ಬಹಳ ಡಿಟೇಲ್ಸ್ ಆಗಿ ಅರ್ಥಪೂರ್ಣವಾಗಿ ಕಲಿತಾ ಹೋಗೋಣ. ಇವತ್ತಿನ ತರಗತಿಯಲ್ಲಿ ಟೆನ್ಸ್ ಅಂತಂದರೆ ಏನು, ಟೆನ್ಸ್ನ ವಿಧಗಳು ಯಾವುವು, ಬಹುಮುಖ್ಯವಾಗಿ 3 ರೀತಿಯಾಗಿ ವಿಧಗಳನ್ನ ನಾವು ಮಾಡ್ತೀವಿ. ಒಂದು ಪ್ರೆಸೆಂಟು, ಪಾಸ್ಟು, ಫ್ಯೂಚರು ಅಂತ. ಈ ಪ್ರೆಸೆಂಟ್ ಟೆನ್ಸಲ್ಲಿ ಮತ್ತೆ 4 ರೀತಿಯಾಗಿ, ಪಾಸ್ಟ್ ಟೆನ್ಸಲ್ಲಿ ಮತ್ತೆ 4 ರೀತಿಯಾಗಿ, ಫ್ಯೂಚರ್ ಟೆನ್ಸಲ್ಲಿ ಮತ್ತೆ 4 ರೀತಿಯಾಗಿ ವಿಂಗಡಣೆ ಮಾಡ್ಕೊತ ಹೋಗ್ತೀವಿ. ಮುಂದಿನ ತರಗತಿಯಲ್ಲಿ ಪ್ರೆಸೆಂಟ್ ಟೆನ್ಸ್ ಅಂತಂದರೆ ಏನು, ಆ ಕೈಂಡ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಡಿಟೇಲ್ ಆಗಿ ಕಲಿತಾ ಹೋಗೋಣ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.